ಕರ್ನಾಟಕ ರಾಜ್ಯ ಮೊದಲ ರಾಜ್ಯ ಎಸ್ಐಆರ್ ಅನ್ನ ಫೇಲ್ ಮಾಡಿದ ರಾಜ್ಯ. ಯಾವುದೇ ರಾಜ್ಯದಲ್ಲಿ ಎಸ್ಐಆರ್ ಫೇಲ್ ಆಗಿಲ್ಲ. ಕಾನೂನು ಪ್ರಕಾರವಾಗಿ ಆಯಾ ರಾಜ್ಯಗಳಲ್ಲಿ ಎಷ್ಟೇ ಒತ್ತಡ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೆಸಿದ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ವೆಸ್ಟ್ ಬೆಂಗಾಲ್ ತಮಿಳುನಾಡಲ್ಲಿ ಮಾಡಿದಂಗೆ ನಾವು ಮಾಡಕ್ ಬಿಡಲ್ಲ ಅಂದ್ರೆ ನಿಮ್ಮ ಅರ್ಥ ಏನು? ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ ಎಸ್ಐಆರ್ ಅನ್ನ ಮಾಡಕ್ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಕಾನೂನು ಬಾಹಿರವಾಗಿ ಎಸ್ಐಆರ್ ಅನ್ನು ಮಾಡಕ್ ಹೊರಟಿದ್ದೀರಿ. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 8 ಅನ್ನು ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾದಂತ ಮತದಾರ ಪಟ್ಟಿ ಆಗಬಾರದು, ಇದು ನಿಮ್ಮ ಉದ್ದೇಶ ಇದೆ. ಅದಕ್ಕಾಗಿ ಇಲ್ಲಿಯ ಅಧಿಕಾರಿಗಳನ್ನು ನೀವು ಬಲಿ ಕೊಡ್ತಾ ಇದ್ದೀರಿ. ಇಲ್ಲಿಯ ಡಿಸಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀರಿ, ಯಾರು ಕೂಡ ಮನೆ ಮನೆ ಹೋಗಬೇಡಿ, ಒಂದ್ ಕಡೆ ಕೂತ್ಕೊಳ್ಳಿ, ಅಲ್ಪಸಂಖ್ಯಾತರನ್ನ ಮತದಾರ ಪಟ್ಟಿಗೆ ಸೇರಿಸಿ ಅದರಿಂದ ನಾನು ಗೆದ್ದು ಬರ್ತೀನಿ ಅಂತ ಸೂಚನೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಇದು ಆಗ್ತಾ ಇದೆ. ಕರ್ನಾಟಕ ರಾಜ್ಯವನ್ನ ನೀವು ಸೋಲಿಸ್ತಾ ಇದ್ದೀರಿ. ನಾವು ಇವತ್ತು ಅಮ್ಮಕುಮಾರ್ ಅವರಿಗೆ ಕೊಟ್ಟಿದ್ದೀವಿ, ಕರ್ನಾಟಕದ ಸಿಒ ಕೊಟ್ಟಿದ್ದೀವಿ. ಅಗತ್ಯ ಬಿದ್ದರೆ ನಾವು ಡೆಲ್ಲಿಯಲ್ಲಿ ಕೂಡ ಭೇಟಿ ಆಗ್ತೀವಿ. ಯಾಕಂದ್ರೆ ನಾನು ಈಗಾಗಲೇ ಡೆಲ್ಲಿಗೆ ಪತ್ರ ಬರ್ತಿದ್ದೀನಿ. ಅದರ ಆಧಾರದಲ್ಲಿ ಇವತ್ತು ಅಲ್ಲಿ ಅಧಿಕಾರಿಗಳನ್ನು ಕೂಡ ಅವರು ಕಳಿಸ್ತಾ ಇದ್ದಾರೆ. ಒಂದ್ಸರಿ ಮೀಟಿಂಗ್ ಆಗಲಿ. ಇದು ನಡೆಯದೇ ಹೋದ್ರೆ ನಾವು ಖಂಡಿತವಾಗಿ ಡೆಲ್ಲಿಯಲ್ಲಿ ಕೂಡ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಭೇಟಿ ಆಗ್ತೀವಿ. ಕರ್ನಾಟಕ ರಾಜ್ಯ ಮೊದಲ ರಾಜ್ಯ ಎಸ್ಐಆರ್ ಅನ್ನ ಫೇಲ್ ಮಾಡಿದ ರಾಜ್ಯ. ಯಾವುದೇ ರಾಜ್ಯದಲ್ಲಿ ಎಸ್ಐಆರ್ ಫೇಲ್ ಆಗಿಲ್ಲ. ಕಾನೂನು ಪ್ರಕಾರವಾಗಿ ಆಯಾ ರಾಜ್ಯಗಳಲ್ಲಿ ಎಷ್ಟೇ ಒತ್ತಡ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೆಸಿದ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ವೆಸ್ಟ್ ಬೆಂಗಾಲ್ ತಮಿಳುನಾಡಲ್ಲಿ ಮಾಡಿದಂಗೆ ನಾವು ಮಾಡಕ್ ಬಿಡಲ್ಲ ಅಂದ್ರೆ ನಿಮ್ಮ ಅರ್ಥ ಏನು? ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ ಎಸ್ಐಆರ್ ಅನ್ನ ಮಾಡಕ್ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಕಾನೂನು ಬಾಹಿರವಾಗಿ ಎಸ್ಐಆರ್ ಅನ್ನು ಮಾಡಕ್ ಹೊರಟಿದ್ದೀರಿ. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 8 ಅನ್ನು ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾದಂತ ಮತದಾರ ಪಟ್ಟಿ ಆಗಬಾರದು, ಇದು ನಿಮ್ಮ ಉದ್ದೇಶ ಇದೆ. ಅದಕ್ಕಾಗಿ ಇಲ್ಲಿಯ ಅಧಿಕಾರಿಗಳನ್ನು ನೀವು ಬಲಿ ಕೊಡ್ತಾ ಇದ್ದೀರಿ. ಇಲ್ಲಿಯ ಡಿಸಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀರಿ, ಯಾರು ಕೂಡ ಮನೆ ಮನೆ ಹೋಗಬೇಡಿ, ಒಂದ್ ಕಡೆ ಕೂತ್ಕೊಳ್ಳಿ, ಅಲ್ಪಸಂಖ್ಯಾತರನ್ನ ಮತದಾರ ಪಟ್ಟಿಗೆ ಸೇರಿಸಿ ಅದರಿಂದ ನಾನು ಗೆದ್ದು ಬರ್ತೀನಿ ಅಂತ ಸೂಚನೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಇದು ಆಗ್ತಾ ಇದೆ. ಕರ್ನಾಟಕ ರಾಜ್ಯವನ್ನ ನೀವು ಸೋಲಿಸ್ತಾ ಇದ್ದೀರಿ. ನಾವು ಇವತ್ತು ಅಮ್ಮಕುಮಾರ್ ಅವರಿಗೆ ಕೊಟ್ಟಿದ್ದೀವಿ, ಕರ್ನಾಟಕದ ಸಿಒ ಕೊಟ್ಟಿದ್ದೀವಿ. ಅಗತ್ಯ ಬಿದ್ದರೆ ನಾವು ಡೆಲ್ಲಿಯಲ್ಲಿ ಕೂಡ ಭೇಟಿ ಆಗ್ತೀವಿ. ಯಾಕಂದ್ರೆ ನಾನು ಈಗಾಗಲೇ ಡೆಲ್ಲಿಗೆ ಪತ್ರ ಬರ್ತಿದ್ದೀನಿ. ಅದರ ಆಧಾರದಲ್ಲಿ ಇವತ್ತು ಅಲ್ಲಿ ಅಧಿಕಾರಿಗಳನ್ನು ಕೂಡ ಅವರು ಕಳಿಸ್ತಾ ಇದ್ದಾರೆ. ಒಂದ್ಸರಿ ಮೀಟಿಂಗ್ ಆಗಲಿ. ಇದು ನಡೆಯದೇ ಹೋದ್ರೆ ನಾವು ಖಂಡಿತವಾಗಿ ಡೆಲ್ಲಿಯಲ್ಲಿ ಕೂಡ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಭೇಟಿ ಆಗ್ತೀವಿ.